ಎಲ್ಲರಿಗೂ ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ. ಇಂದಿನ ನಾವು ಈ ಒಂದು ವಿಡಿಯೋದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ಅದ್ಭುತ ಭಾಷಣವನ್ನು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಆಗಸ್ಟ್ 15ರಂದು ನಡೆಯುವಂತಹ 18th ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಇನ್ ಕನ್ನಡ ಅನ್ನುವಂಥದ್ದು, ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದು ತುಂಬಾ ಚೆನ್ನಾಗಿರುವಂಥ ಒಂದು ಭಾಷಣ ನೋಡಿ. ಆತ್ಮೀಯ ಬಂಧುಗಳೇ, ಶಿಕ್ಷಕ ವೃಂದದವರೇ, ಗುರು ಹಿರಿಯರೇ ಮತ್ತು ನನ್ನ ಪ್ರೀತಿಯ ದೇಶವಾಸಿಗಳೇ, ತ್ಯಾಗದಿಂದ ಸಿಕ್ಕಿದ ಸ್ವಾತಂತ್ರ್ಯವನ್ನು ನಿರಂತರ ಪ್ರಗತಿಯಿಂದ ಮೆರೆಸೋಣ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಕಾಮನೆಗಳು. ಇಂದು ನಾವು ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಈ ಐತಿಹಾಸಿಕ ಹಾಗೂ ಪವಿತ್ರ ಸಂದರ್ಭದಲ್ಲಿ ಇಲ್ಲೆಲ್ಲರೂ ಒಂದಾಗಿ ಸೇರಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲೂ ದೇಶ ಪ್ರೇಮದ ಕಿಚ್ಚನ್ನು ಹೊತ್ತಿಸುವ ಹೆಮ್ಮೆಯ ಮತ್ತು ಆತ್ಮಾಭಿಮಾನದ ಸುದಿನ. 1947ರ ಇದೇ ದಿನದಂದು ನಮ್ಮ ದೇಶವು ನೂರಾರು ವರ್ಷಗಳ ಬ್ರಿಟಿಷರ ಕ್ರೂರ ದಾಸ್ಯದ ಸಂಕೋಲೆಯನ್ನು ಕಳಚಿ ಸ್ವತಂತ್ರ ಮತ್ತು ಸಾರ್ವಭೌಮ ಭಾರತವಾಗಿ ಜಗತ್ತಿನಲ್ಲಿ ಭೂಪಟದಲ್ಲಿ ಉದಯಿಸಿತು. ಈ ಪವಿತ್ರ ದಿನದಂದು ನಮಗೆ ಸ್ವತಂತ್ರ ಭಾರತವನ್ನು ಬಳುವಳಿಯಾಗಿ ನೀಡಲು ತಮ್ಮ ರಕ್ತ, ಬೆವರು, ಸೌಕರ್ಯ ಮತ್ತು ಜೀವವನ್ನೇ ತರ್ಪಣವಾಗಿ ನೀಡಿದ ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹಾಗೂ ಕ್ರಾಂತಿವೀರ ಮೈಲಾರ ಮಹಾದೇವಪ್ಪನಂತಹ ಸಾವಿರಾರು ಅಮರ ಹೋರಾಟಗಾರರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುವುದು ನಮ್ಮ ಮೊದಲ ಕರ್ತವ್ಯ. ಅವರ ಜೊತೆಗೆ ಹಗಲಿರುಳು ಗಡಿಯಲ್ಲಿ ಕಾವಲು ಕಾಯುತ್ತಾ ದೇಶದ ಭದ್ರತೆಯನ್ನು ಕಾಯುವ ನಮ್ಮ ಯೋಧರಿಗೆ ಮತ್ತು ದೇಶದ ಜನರಿಗೆ ಅನ್ನ ನೀಡುವ ರೈತರಿಗೆ ಈ ಶುಭ ವೇಳೆಯಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಸ್ವಾತಂತ್ರ್ಯ ಸಿಕ್ಕು 80 ವರ್ಷಗಳು ಕಳೆದಿವೆ. ಈ 8 ದಶಕಗಳ ರೋಚಕ ಪಯಣದಲ್ಲಿ ನಮ್ಮ ಭಾರತ ದೇಶವು ಕೃಷಿ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಮತ್ತು ಆರ್ಥಿಕ ರಂಗಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಅಪಾರ ಸಾಧನೆ ಮಾಡಿದೆ. ಒಂದು ಕಾಲದಲ್ಲಿ ಧಾನ್ಯಕ್ಕಾಗಿ ಇತರ ದೇಶಗಳ ಮೇಲೆ ಅವಲಂಬಿತವಾಗಿದ್ದ ನಾವು ಇಂದು ಜಗತ್ತಿಗೆ ಅನ್ನ ನೀಡುವ ಹಂತಕ್ಕೆ ತಲುಪಿದ್ದೇವೆ. ಬಾಹ್ಯಾಕಾಶ ರಂಗದಲ್ಲಿ ಚಂದ್ರ ಮತ್ತು ಮಂಗಳ ಗ್ರಹಗಳ ಮೇಲೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿ ಜಗತ್ತೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದೇವೆ. ಡಿಜಿಟಲ್ ತಂತ್ರಜ್ಞಾನ ಮತ್ತು ಸ್ಟಾರ್ಟ್ಅಪ್ಸ್ ಕ್ಷೇತ್ರದಲ್ಲಿ ನಮ್ಮ ಭಾರತದ ಯುವಜನತೆ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ನಮ್ಮ ಮುಂದಿರುವ ಜವಾಬ್ದಾರಿಗಳು ಮತ್ತು ಸವಾಲುಗಳು: ಏಕತೆ ಮತ್ತು ಸಮಗ್ರತೆ. ದೇಶದ ಶಾಂತಿ, ಸೌಹಾರ್ದತೆ ಮತ್ತು ಏಕತೆಯನ್ನು ಪ್ರತಿ ಹಂತದಲ್ಲಿ ಎತ್ತಿ ಹಿಡಿಯುವುದು. ಮತ್ತು ಎರಡನೇದಾಗಿ ಪರಿಸರ ಸಂರಕ್ಷಣೆ. ಪರಿಸರ ಮಾಲಿನ್ಯ ತಡೆದು ನಿಸರ್ಗವನ್ನು ರಕ್ಷಿಸುವುದು ಹಾಗೂ ಸ್ವಚ್ಛತೆಯನ್ನು ನಮ್ಮ ಜೀವನ ಶೈಲಿಯಾಗಿಸಿಕೊಳ್ಳುವುದು. ಸಾಮಾಜಿಕ ನ್ಯಾಯ. ಭ್ರಷ್ಟಾಚಾರ, ಬಡತನ ಮತ್ತು ಸಾಮಾಜಿಕ ಅಸಮಾನತೆಯ ವಿರುದ್ಧ ನಿರಂತರವಾಗಿ ಹೋರಾಡುವುದು. ಮಹಿಳಾ ಸಬಲೀಕರಣ. ಮಹಿಳೆಯರ ಸುರಕ್ಷತೆ, ಗೌರವ ಮತ್ತು ಸಬಲೀಕರಣವನ್ನು ಖಚಿತಪಡಿಸುವುದು. ವಿಶೇಷವಾಗಿ ಯುವಜನತೆಯಾದ ನಾವು ನಮ್ಮ ಜವಾಬ್ದಾರಿಯನ್ನು ಅರಿಯಬೇಕಿದೆ. ನಮ್ಮ ಯೋಚನೆ, ಕ್ರಿಯಾಶೀಲತೆ ಮತ್ತು ಶ್ರಮವೇ ನಾಳಿನ ಭಾರತದ ಭವಿಷ್ಯ. ಮುಂಬರುವ ದಿನಗಳಲ್ಲಿ ನಮ್ಮ ದೇಶವನ್ನು ಜಗತ್ತಿನ ಅಗ್ರಮಾನ್ಯ ವಿಕಸಿತ ಭಾರತವನ್ನಾಗಿ ಮಾಡಲು ನಾವೆಲ್ಲರೂ ಇಂದು ದೃಢಸಂಕಲ್ಪ ತೊಡಬೇಕಿದೆ. ಬನ್ನಿ, ಜಾತೀಯತೆ, ಪ್ರಾದೇಶಿಕತೆ ಮತ್ತು ದ್ವೇಷವನ್ನು ಬದಿಗೊತ್ತಿ ವಸುದೈವ ಕುಟುಂಬಕಂ ಹಾಗೂ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ನಮ್ಮ ಭಾರತ ಮಾತೆಯ ಸೇವೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು.